ಯಾರೇ ಕೆಲಸ ಮಾಡಲಿಲ್ಲ ಅಂದರೂ BAOC ಹೋಗಿ ಅದನ್ನು ಪ್ರೋಗ್ರೆಸ್ ಮಾಡಿಸ್ಬೇಕು. ಅವ್ರು ಮಾಡಲಿಲ್ಲ ಅಂದರೂ ಕೃಷಿ ಇಲಾಖೆ ಆಗಿರ್ಬೋದು, ಈಗ SIR ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ನಮ್ಮದು ಭೌತಿಕತೆ ಮಾಡ್ತಾ ಇದ್ದೀವಿ. ಅದಕ್ಕೆ ಅಂತ ಕೆಲವೊಂದು ಅದರಲ್ಲಿ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನ ಹೇಳ್ಕೊಂಡ್ರು ಅದಕ್ಕೂ ಇನ್ನೊಂದೇನೋ ಟಾಂಟ್ ಕೊಡ್ತಾರೆ. 3-4 ತಲೆಮಾರುಗಳಿಂದ ಇದೆ ವಂಶವೃಕ್ಷನ ನಾವು ಸಡನ್ನಾಗಿ ಹಾಕೋದಕ್ಕಾಗಲ್ಲ. ಜನಗಳು ಮಾಹಿತಿ ಕೊಡ್ತಾ ಇಲ್ಲ, ಮಹಾಜರುಗಳಿಗೆ ಸೈನ್ ಹಾಕಲ್ಲ. ಆ ಥರ ಇದ್ದಾಗ ನಾವು ವಂಶವೃಕ್ಷ ಕೊಟ್ಟರೆ ನಾಳೆ ಅವ್ರ ವಾರಸ್ದಾರಗಳು ಬಂದು ನಮ್ಮ ಮೇಲೆ FIR ಮಾಡ್ತಾರೆ. ಆ ಥರ ಇದ್ದಾಗ ಆ ಥರ ಕ್ರಿಟಿಕಲ್ ಕೇಸ್ನ ಬಿಟ್ಟು ಇನ್ನೆಲ್ಲ ಮುಗಿಸಿದ್ದೀವಿ ಅಂದರೆ ಹಂಗಾರೆ ನಿನಗೆ ಸರ್ಕಲಲ್ಲಿ ಕೆಲಸನೇ ಇಲ್ವಾ, ಬೇರೆ ಸರ್ಕಲಲ್ಲಿ ಮಾಡು, ಹಂಗಾರೆ ನಿನಗೆ ಕೆಲಸನೇ ಇಲ್ಲ, ಬೇರೆ ಇನ್ನೆಲ್ಗೋ ಹಾಕ್ರೋ ಅಂತಾರೆ. ಈ ಭಯದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮಾತಾಡಿದ್ರೆ ಇವತ್ತು ಅಂದರೆ ಇದು SIR ಸ್ಟಾರ್ಟ್ ಆಗಿ 3 ದಿನ ಆಗಿದೆ. 29ನೇ ತಾರೀಕಿಂದ ಆಗಿದೆ. ನಾವೆಲ್ಲ ಎನ್ಯುಮರೇಟರ್ ಫಾರಮ್ಸ್ನು BLO ಸೂಪರ್ವೈಸರ್ ಆಗಿ ನಾವು BLOಗಳಿಗೆ ಹಂಚಿದ್ದೀವಿ. ಅವರು ಮನೆಗಳಿಗೆ ಹೋಗಿ ಹಂಚ್ಬೇಕು. ಮೊದಲು ಅದನ್ನು ಡಿವೈಡ್ ಮಾಡ್ಕೋಬೇಕು. ಒಂದು ಮನೇಲಿ 4-5 ಜನ ವೋಟರ್ಸ್ ಇರ್ತಾರೆ. ನಾವು ಗುಂಪಲ್ಲಿ ಹೋಗಿ 1350 ವೋಟರ್ಸ್ ಪ್ರಿಂಟ್ನ ಕೊಟ್ಟಿರ್ತೀವಿ. ಅದನ್ನು ಅವರು ಡಿವೈಡ್ ಮಾಡ್ಕೊಬೇಕು. ಇದ್ರ ಮಧ್ಯೆ ಅವ್ರು ಸ್ಕೂಲ್ ಕೆಲಸನೂ ಮಾಡಬೇಕು. ಡಿವೈಡ್ ಮಾಡ್ಕೊಂಡು ಮನೆಗೆ ಹೋಗಿ ಹಂಚಬೇಕು. 4 ದಿನದಲ್ಲಿ ಹಂಚಿ ಕಂಪ್ಲೀಟ್ ಮಾಡಿ ಒಂದೇ ಸಲ ಡಿಜಿಟಲೈಸ್ಡ್ ಮಾಡಿ ಅಂದರೆ ಅವರು ಹೇಗೆ ಮಾಡ್ತಾರೆ? ಅವ್ರು ಮಾಡಲ್ಲ, ನೀವು ಮಾಡಿ ಅಂದರೆ BLO ಮಾಡಬೇಕಾಗಿರೋದು. ಚುನಾವಣಾ ಆಯೋಗ ಹೇಳಿರೋದು BLOಗಳು ಮಾಡಿ ಅಂತ. ನಮಗೆ ಯಾಕೆ ಹೇಳ್ತೀರಾ? ನಾವು ಯಾಕೆ ಮಾಡಬೇಕು? ಈಗ ಚುನಾವಣಾ ಆಯೋಗದಿಂದ ಮತ್ತೊಂದು ನೋಟಿಸ್ ಬಂದರೆ ನೀವು ಉತ್ತರ ಕೊಡ್ತೀರಾ? ಅಥವಾ VAOಗಳು ಮಾಡಿ ಡಿಜಿಟಲೈಸೇಷನ್ ಅಂತ ಚುನಾವಣಾ ಆಯೋಗದಿಂದ ಹೇಳಿ, ನಾವು ಮಾಡ್ತೀವಿ. BLO ಹಂಚಿ ನಿನ್ನೆ ಮೀಟಿಂಗಲ್ಲಿ DC ಅವರೇ ಹೇಳಿದ್ದಾರೆ ನಮಗೆ. ರಾತ್ರಿ 8:30ವರೆಗೂ ಮೀಟಿಂಗ್ ತಗೊಂಡಿದ್ದಾರೆ. ಅದಾದಮೇಲೆ ತಹಶೀಲ್ದಾರು ACs ಅವರೆಲ್ಲ ಬಿಟ್ಟು ಅವ್ರವ್ರ ಮನೆಗೆ ಹೋಗೋಷ್ಟರಲ್ಲಿ 9:30 ಆಗಿದೆ. ತಿರ್ಗಾ ಬೆಳಗ್ಗೆ 7 ಗಂಟೆಗೆ GPS ಫೋಟೋ ಹಾಕಬೇಕು ವಿತ್ BLOಗಳಿಗೆ ಕರೆದ್ರೆ, ಮೇಡಮ್ 2 ದಿನದಿಂದ ಮನೆ ಅಳ್ದಿದ್ದೀವಿ, ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ, ನಾನು ಇನ್ಸುಲಿನ್ ತಗೊಬೇಕು ಮೇಡಮ್, ಸ್ವಲ್ಪ ತಿಂಡಿ ತಿಂದು ಗಾಡಿ ಓಡಿಸ್ಕೊಂಡು ಬರ್ತೀನಿ ಅಂತಾರೆ. ಈ ಥರ ಇನ್ಸುಲಿನ್ ತಗೊಂಡು ಹಿಂದೆನೇ ಬರಾಬರಿಲಿ ಬರ್ಬೇಕಾದ್ರೆ ಅವ್ರಿಗೇನಾದರೂ ತೊಂದರೆ ಆದರೆ ಯಾರು ಹೊಣೆ ಹಾಕ್ತಾರೆ? ಇಷ್ಟು ಆತರವಾಗಿ ಯಾಕೆ ಕೆಲಸ ಮಾಡ್ತೀರಾ? ಇನ್ನು 30ನೇ ತಾರೀಕುವರೆಗೂ ಟೈಮ್ ಇದೆ. 15 ದಿನ ಕಳೀಲಿ, ಆಗಲೂ ಪ್ರೋಗ್ರೆಸ್ ಆಗಿಲ್ಲ ಅಂದರೆ ಕೇಳಲಿ, ಯಾರು ಮಾಡ್ತಿಲ್ವೋ ಅವ್ರ ಹತ್ರ ಮಾಡಿಸ್ಲಿ, ಅಥವಾ ಸಮಸ್ಯೆಗಳೇನಿದೆ ಕೇಳಲಿ. ಏಕದಮ್ ಒಂದೇ ದಿನ ನಾನು ಪ್ರೋಗ್ರೆಸ್ ಮಾಡಿಬಿಡ್ಬೇಕು ಅಂದರೆ ಹೇಗಾಗುತ್ತೆ? ಘಟನೆಗೆ ಹೊಣೆ ಇಲ್ಲ, ನಮ್ಮ ಮೇಲೆ ಬಂದಿರೋ ಒತ್ತಡನೇ ಇದಕ್ಕೆ, ಈ ಘಟನೆಗೆ ಕಾರಣ. ಒತ್ತಡ ನಮಗೆ ಜಿಲ್ಲಾಧಿಕಾರಿಗಳಿಂದ ಒತ್ತಡ ಆಗ್ತಾ ಇದೆ. ಅದನ್ನು ಪ್ರತಿಯೊಬ್ಬ VAನೂ ಮನಗಂಡಿದ್ದಾರೆ, ಪ್ರತಿಯೊಬ್ಬರು ನೋಡ್ತಿದ್ದಾರೆ, ಮೇಲಧಿಕಾರಿಗಳಿಗೂ ಗೊತ್ತು. ಪ್ರತಿಯೊಬ್ಬರು ಇದಕ್ಕೆ ಉತ್ತರ ಕೊಡಿ, ಅಥವಾ ನಮಗೆ ಒತ್ತಡನ ಕಡಿಮೆ ಮಾಡಿ, ಅಥವಾ ನಮ್ದು ಏನಾದರೂ ಬಾಕಿ ಉಳಿಸ್ಕೊಂಡಿದ್ರೆ ಅವಾಗ ಕೇಳಿ. ಪ್ರತಿಯೊಂದು ಈಗ ಭೌತಿಕತೆ ಈಗ 1 ವರ್ಷದಿಂದನೂ ಮಾಡ್ತಾ ಇದ್ದೀವಿ. ಅದರಲ್ಲಿ ಯಾಕೆ ಬಾಕಿ ಉಳಿದಿದೆ ಅನ್ನೋದನ್ನ ಹೇಳ್ತಾ ಇದ್ದೀವಿ. ಆದರೂ ಪ್ರೋಗ್ರೆಸ್ ಮಾಡಿ ಅಂದರೆ ಎಷ್ಟೋ ಕೇಸ್ಗಳು FIR ಆಗಿ ಪ್ರತಿಯೊಬ್ಬರು 2.5 ಲಕ್ಷ 3 ಲಕ್ಷ ಕೊಟ್ಟು ಬೇಲ್ ತಗೊಂಡು ಬರ್ತಿದ್ದಾರೆ. ಅವ್ರು ಹೇಗೆ ಕೊಡ್ತಾರೆ? ನಮಗೆ ಜಾಬ್ ಚಾರ್ಟ್ ಕೊಡಲಿ ಅಂತಲೇ ನಾವು ಪ್ರತಿಭಟನೆ ಮಾಡ್ತಾ ಇರೋದು. ಪ್ರತಿಯೊಂದು ಇಲಾಖೆ ಕೆಲಸನೂ ಯಾರು ಮಾಡಲಿಲ್ಲ ಅಂದರೂ VAO ಹೋಗಿ ಮಾಡೋಕ್ಕೆ ಬೃಹಸ್ಪತಿಗಳೇನಲ್ಲ, ಅಥವಾ ಬ್ರಹ್ಮಗಳಲ್ಲ. ಅವ್ರಿಗೂ ಸಂಸಾರಗಳಿದೆ, ಫ್ಯಾಮಿಲಿ ಇದೆ, ಅದ್ರ ಜೊತೆಗೆ ಕೆಲಸ ಇರೋದು. ಕೆಲಸದಲ್ಲಿ ಬರೋ ಹಣನ ಅವ್ರ ಸಂಸಾರಕ್ಕೋಸ್ಕರ ಇಡಬೇಕು. ಆ ಹಣನ ಬಳಸೋದಕ್ಕೆ ಸಂಸಾರನೇ ಇಲ್ಲ ಅಂದರೆ ಅವ್ರು ಯಾಕೆ ದುಡಿಬೇಕು? DC ಅವ್ರಿಗೂ ಹೇಳ್ತೀವಿ, ಕಂದಾಯ ಸಚಿವರಿಗೂ ಹೇಳ್ತೀವಿ, ನಮ್ಮದೇ ಆದ ಇದು ಇವತ್ತಿನ ಸಮಸ್ಯೆ ಅಲ್ಲ. VAOಗಳದ್ದು ಪ್ರತಿಯೊಂದು ಜಾಬ್ ಚಾರ್ಟ್ ಕೊಡಿ ಅಂತ ತುಂಬ ವರ್ಷಗಳಿಂದ ಕೇಳ್ತಾ ಇದ್ದೀವಿ. ಇದು ಗುಂಪಲ್ಲಿ ಗೋವಿಂದ ಆಗ್ತಾ ಇದೆ. ಇವತ್ತು ನಮಗೆ ನಮ್ಮದೇ ಆದಂಥ ಜಾಬ್ ಚಾರ್ಟ್ ಅಂದರೆ ಏನು ಕೆಲಸ ಮಾಡಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಅವ್ರು ಹೇಳಬೇಕು. ಯಾವ ಸಮಯ ಅನ್ನೋದನ್ನ ಹೇಳಬೇಕು. ಯಾರೇ ಮಾಡದೇ ಇದ್ರು ಅದನ್ನು VAOಗಳೇ ಮಾಡಿ ಅಂತ ದಯಮಾಡಿ ನಮ್ಮ ಮೇಲೆ ಒತ್ತಡ ತರಬೇಡಿ. ನಮ್ಮ ಕೆಲಸ ಆಗಿಲ್ವಾ ಕ್ವಶನ್ ಮಾಡಿ, ನೀವು ಪ್ರಶ್ನೆ ಮಾಡಿ, ಆ ಅಧಿಕಾರ ಇದೆ. ನಾವು ನಮ್ಮ ಸಂಘದಿಂದ ತೀರ್ಮಾನ ಮಾಡ್ತಾ ಇದ್ದೀವಿ ಸರ್, ಎಲ್ಲರೂ ಚರ್ಚೆ ಮಾಡ್ತೀವಿ, ಏನು ಕೇಳಬೇಕು ಏನು ಕೇಳಬಾರ್ದು ಅಂತ ಸಂಘದಿಂದ ತೀರ್ಮಾನ ಮಾಡಿ. SIR 29ರಿಂದ ಸ್ಟಾರ್ಟ್ ಆಗಿದೆ ಸರ್. ಈ ತಿಂಗಳು ಅದನ್ನು ನಾವು, ಇದು ಚುನಾವಣಾ ಕೆಲಸ ಸರ್. ಚುನಾವಣಾ ಕೆಲಸನ ಯಾರೂ ನಿಲ್ಸೋಕ್ಕಾಗಲ್ಲ. ಅದರಲ್ಲಿ ಏನು ಚುನಾವಣಾ ಆಯೋಗ ಹೇಳಿದೆ ಅದರಂತೆ ನಾವು ಕೆಲಸ ಮಾಡ್ತೀವಿ ಹೊರತು ಯಾರೋ DC ಹೇಳಿದ್ರು, ಇನ್ಯಾರೋ ಹೇಳಿದ್ರು, ಮತ್ತೊಬ್ರು ಅವ್ರೇನೋ ಹೊಸ ಕ್ರಮನ ತಂದ್ರು ಅಂತ ಅದರಂತೆ ಮಾಡಲ್ಲ. ಚುನಾವಣಾ ಆಯೋಗ ಏನು ಹೇಳಿದೆಯೋ ಅದರಂತೆ ನಾವು ಮಾಡ್ತೀವಿ. ಹೊಸ ಕ್ರಮ ಅಂದರೆ BLO ಡಿಜಿಟಲೈಸೇಷನ್ ನೀವೇ ಮಾಡಿ ಅನ್ನೋ ಥರ ಹೇಳ್ತಾ ಇದ್ದಾರೆ.